ನನ್ನ ನಮಸ್ಕಾರಗಳು. ಈ ದಿನ ನಾನು ದಾವಣಗೆರೆಯಲ್ಲಿದ್ದೀನಿ. ಇಲ್ಲಿ ಶರಬೇಶ್ವರ ಹೋಟೆಲ್ ಬಹಳ ಫೇಮಸ್. ರೊಟ್ಟಿ ಪಲ್ಯ ಎಷ್ಟು ಚೆನ್ನಾಗಿದೆ ಅಂತೀರಾ? ಬನ್ನಿ ನೋಡಿ. ಊಟ ಬಹಳ ಸೊಗಸಾಗಿರುತ್ತೆ. ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ರೊಟ್ಟಿ ಹೇಗೆ ಮಾಡ್ತಾರೆ ಅಂತ ದಾವಣಗೆರೆಗೆ ಬಂದ್ಮೇಲೆ ಬೆಣ್ಣೆ ದೋಸೆ ತಿಂದೆ ಬೆಂಗಳೂರಿಗೆ ಹೇಗೆ ವಾಪಸ್ ಹೋಗೋದಲ್ವಾ? ದಾವಣಗೆರೆಯಲ್ಲಿ ಎಲ್ಲ ಕಡೆ ದೋಸೆ ಚೆನ್ನಾಗಿರುತ್ತೆ, ಆದರೆ ವಸಂತ್ ಬೆಣ್ಣೆ ದೋಸೆ ಹೋಟೆಲ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ ಬಂದಾಗೆಲ್ಲ ಇದನ್ನು ತಿಂದೇ ಹೋಗಲ್ಲ. ವಾರದ ಮಧ್ಯೆ ಆದರೂ ಕೂಡ ಜನ ಎಷ್ಟೊಂದು ಇರ್ತಾರೆ ನೋಡಿ. ದೋಸೆ ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ. ಅದ್ರ ಬೆಣ್ಣೆ ಹಾಕೋ ರೀತಿ ನೋಡಿದ್ರೆ ಎಲ್ಲರ ಬಾಯಿಲಂತೂ ಖಂಡಿತ ನೀರು ಬರುತ್ತೆ. ನಾನು ಇವಾಗ ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀನಿ, ನೀವು ಬನ್ನಿ.